ಹಲೋ ಸ್ಟೂಡೆಂಟ್ಸ್, ಮಂತ್ಲಿ ಮ್ಯಾಗಝಿನ್ ಅನಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದು ಡಿಸೆಂಬರ್ ತಿಂಗಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ 3. ಮೊದಲನೇ ವಿಷಯ ಅಟಲ್ ಇನ್ನೋವೇಷನ್ ಮಿಷನ್. ಕ್ಯಾಬಿನೆಟ್ ಅಪ್ರೂವ್ ದ ಕಂಟಿನ್ಯೂಯೇಷನ್ ಆಫ್ ನೀತಿ ಆಯೋಗ್ಸ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಅಟಲ್ ಇನ್ನೋವೇಷನ್ ಮಿಷನ್, AIM ಅಂತ ಕರೀತಾರೆ ಶಾರ್ಟ್ ಆಗಿ. ಇದು ಯಾವ ಒಂದು ಸಂಸ್ಥೆಯ ಒಂದು ಕಾರ್ಯಕ್ರಮ? ನೀತಿ ಆಯೋಗದ್ದು. ಎನ್ಹಾನ್ಸ್ಡ್ ಸ್ಕೋಪ್, ಇದಕ್ಕೆ ಬಜೆಟ್ ಅನ್ನ ಹೆಚ್ಚು ಮಾಡಿದ್ದಾರೆ. ಮತ್ತೆ ಇದನ್ನ ಸ್ಕೋಪ್ ಆಫ್ ವರ್ಕ್ ಅನ್ನ ಮಾರ್ಚ್ 31, 2028 ತನಕ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ಅಷ್ಟು ವಿಸ್ತರಿಸ್ತಾ ಇದ್ದಾರೆ. ಏಮ್ 2 ಅಂತ ಹೇಳ್ತೇವೆ ಇದಕ್ಕೆ. ಎರಡನೇ ಒಂದು ಅದರಲ್ಲೇ ಇರುವಂತ ಎರಡನೇ ಎಡಿಷನ್ ಅಂತ ಹೇಳ್ಬಹುದು. ಏಮ್ 2.0 ಇನ್ ದ ಸೆಕೆಂಡ್ ಫೇಸ್ ಆಫ್ ದಿ ಅಟಲ್ ಇನ್ನೋವೇಷನ್ ಮಿಷನ್ aimed at further strengthening India's innovation and entrepreneurship ecosystem. ಇದರ ಉದ್ದೇಶವನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಏನ್ ಮಾಡುತ್ತೆ ಇದು? ಇಂಡಿಯಾದ ಇನೋವೇಷನ್, ನಾವೀನ್ಯತೆ ಮತ್ತೆ ಉದ್ಯಮಶೀಲತೆ, ಈ ಒಂದು ಉದ್ಯಮಶೀಲತೆಗೆ ಸಂಬಂಧಪಟ್ಟಂತ ವಾತಾವರಣವನ್ನ ಚೆನ್ನಾಗಿ ನಿರ್ಮಿಸೋದು, ಅದನ್ನ ಇನ್ನಷ್ಟು ಬಲಗೊಳಿಸೋದು ಇದರ ಉದ್ದೇಶ. ಓವರ್ ಆಲ್ ಗೋಲ್ ಏನು? ಟು ಕ್ರಿಯೇಟ್ ಮೋರ್ ಇನ್ಕ್ಲೂಸಿವ್, ಎಲ್ಲರನ್ನ ಒಳಗೊಂಡಂತಹ ಎಲ್ಲಾ ಕ್ಷೇತ್ರಗಳಿಗೂ ಇದರ ಒಂದು ಸೌಲಭ್ಯಗಳು ದೊರೆಯುವಂತಹ, ಮತ್ತೆ ಎಫಿಷಿಯಂಟ್ ಅಂತಂದ್ರೆ ಇನ್ನಷ್ಟು ದಕ್ಷತೆಯಿಂದ, ಅಂಡ್ ಇಂಪ್ಯಾಕ್ಟ್ಫುಲ್ ಇನೋವೇಷನ್ ಅಂತಂದ್ರೆ ಸಮಾಜದ ಮೇಲೆ ಏನಾದರೂ ಒಳ್ಳೆಯ ಪರಿಣಾಮಗಳ ಬೀರುವಂತಹ ಇನೋವೇಷನ್, ನಾವೀನ್ಯತೆಯನ್ನ ಅದಕ್ಕೆ ಸಹಕಾರಿಯಾಗುವಂತಹ ಎಕೋಸಿಸ್ಟಮ್. ಅದಕ್ಕೆ ಒಂದು ವಾತಾವರಣ ಬೇಕಲ್ವಾ? ಯಾವುದೇ ಒಂದು ಉದ್ಯಮಗಳು ಮುಂದುವರಿಬೇಕಾದ್ರೆ ಅದಕ್ಕೆ ಸರಿಯಾದ ವಾತಾವರಣಗಳು ಬೇಕು, ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ ಇರಬೇಕು, ಸರ್ಕಾರದ ಸಪೋರ್ಟ್ ಇರಬೇಕು. ದಟ್ ಡ್ರೈವ್ಸ್ ಎಕನಾಮಿಕ್ ಗ್ರೋತ್ ಅಂಡ್ ಸೊಸೈಟಲ್ ಡೆವಲಪ್ಮೆಂಟ್. ಎಲ್ಲ ಇರೋದ್ರಿಂದ ಏನಾಗುತ್ತೆ? ಎಕನಾಮಿಕ್ ಗ್ರೋತ್, ಸಮಾಜದಲ್ಲಿ ಆರ್ಥಿಕ ವೃದ್ಧಿ ಆಗುತ್ತೆ, ಮತ್ತೆ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಒಂದು ಸಂಸ್ಥೆಯ ಇದು ಉಪಕ್ರಮ ಅಂತ ನೆನಪಿಟ್ಕೊಳ್ಳಿ, ನೀತಿ ಆಯೋಗ, ಹೆಸರು ಅಟಲ್ ಇನ್ನೋವೇಷನ್ ಮಿಷನ್. ಇದಾದ್ಮೇಲೆ ನ್ಯೂಸ್ ಇನ್ ಶಾರ್ಟ್ಸ್ ಅಲ್ಲಿ, ರೀಸೆಂಟ್ಲಿ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಲಾಂಚ್ಡ್ ನ್ಯಾನೋ ಬಬಲ್ ಟೆಕ್ನಾಲಜಿ ಫಾರ್ ಕ್ಲೀನಿಂಗ್ and purifying water of National Zoological Park, Delhi, to promote health of aquatic animals. ಈಗ ಸಮುದ್ರದಲ್ಲಿ ವಾಸಿಸ್ತಾ ಇರುವಂತಹ ಜೀವಿಗಳಿರುತ್ತೆ, ಅವರ ಹೆಲ್ತ್ ಅನ್ನ, ಅವರ ಆರೋಗ್ಯವನ್ನು ಸುಧಾರಿಸಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಇದೇನ್ ಮಾಡ್ತಾ ಇದೆ? ಒಂದು ಹೊಸ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದೆ. ನ್ಯಾನೋ ಬಬಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಒಂದು ಟೆಕ್ನಾಲಜಿಯನ್ನ ಲಾಂಚ್ ಮಾಡ್ತಾ ಇದೆ. ಯಾಕೆ? ಅದರ ಉದ್ದೇಶ ಏನು? ಪ್ಯೂರಿಫೈಯಿಂಗ್ ವಾಟರ್ ಆಫ್ ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್. ಈ ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್ ನ ನೀರನ್ನ ಇನ್ನಷ್ಟು ಶುದ್ಧೀಕರಣಗೊಳಿಸೋದು. ಈ ಟೆಕ್ನಾಲಜಿ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ನ್ಯಾನೋ ಬಬಲ್ ಟೆಕ್ನಾಲಜಿ ಮೆಥಡ್ ಆಫ್ ಯೂಸಿಂಗ್ ಟೈನಿ ಬಬಲ್ಸ್ ಟು ಇಂಪ್ರೂವ್ ವಾಟರ್ ಕ್ವಾಲಿಟಿ. ಚಿಕ್ಕ ಚಿಕ್ಕ ಬಬಲ್ಗಳಿರುತ್ತೆ, ಅದರ ಮೂಲಕ ನೀರಿನ ಗುಣಮಟ್ಟವನ್ನ ಹೆಚ್ಚಿಸೋದು ಇದರ ಉದ್ದೇಶ. ದೇ ಆರ್ ಅಲ್ಟ್ರಾ ಫೈನ್ ಬಬಲ್ಸ್ ಅಂತಂದ್ರೆ ಲೆಸ್ ದೆನ್ 200 ನ್ಯಾನೋಮೀಟರ್ಸ್ ಇನ್ ಡಯಾಮೀಟರ್. ಅದರ ಡಯಾಮೀಟರ್ ಇರುತ್ತಲ್ವಾ, ಅದು 200 ನ್ಯಾನೋಮೀಟರ್ ಗಿಂತ ಬಹಳ ಚಿಕ್ಕಾಗಿರುತ್ತೆ. ಇಟ್ ಆರ್ ನಿಯರ್ಲಿ ಇನ್ವಿಸಿಬಲ್ ಟು ದ ಐ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇಟ್ ಕ್ಯಾನ್ ಬಿ ಜನರೇಟೆಡ್ ಯೂಸಿಂಗ್ ವೆರೈಟಿ ಆಫ್ ಮೆಥಡ್ಸ್. ಇದನ್ನ ನ್ಯಾನೋ ಬಬಲ್ಗಳನ್ನ ಬೇರೆ ಬೇರೆ ಮೆಥಡ್ ನ ಮೂಲಕ ನಾವು ಜನರೇಟ್ ಮಾಡಬಹುದು, ಇನ್ಕ್ಲೂಡಿಂಗ್ ಸೆಂಟ್ರಿಫ್ಯೂಗಲ್ ಫೋರ್ಸ್, ಅಲ್ಟ್ರಾಸೌಂಡ್, ಎಲೆಕ್ಟ್ರೋಲಿಸಿಸ್. ಅಂತಂದ್ರೆ ನೀರಿನಲ್ಲಿ ವಿಭಜನೆ ಮಾಡಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಡಿಫ್ರೆನ್ಶಿಯೇಟ್ ಮಾಡೋದು, ಬೇರೆ ಬೇರೆ ಮಾಡೋದು. ಹಲವಾರು ವಿಧಾನಗಳ ಮೂಲಕ ಇದನ್ನ ಜನರೇಟ್ ಮಾಡಬಹುದು. ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನು? ಮಿನಿಸ್ಟ್ರಿ ಯಾವ ಟೆಕ್ನಾಲಜಿ? ನ್ಯಾನೋ ಬಬಲ್ ಟೆಕ್ನಾಲಜಿ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಮತ್ತೆ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಲಾಂಚ್ ಮಾಡಿರೋದು. ಯಾವ ಉದ್ದೇಶಕ್ಕೋಸ್ಕರ? ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್ ನಲ್ಲಿ ಇರುವಂತಹ ನೀರನ್ನ ಶುದ್ಧೀಕರಣಗೊಳಿಸೋದು, ಆ ಮೂಲಕ ಅಲ್ಲಿರುವ ಜಲಚರಗಳ ಆರೋಗ್ಯವನ್ನ ಸುಧಾರಿಸೋದು. ಜೆನ್ಕಾಸ್ಟ್, ಇದು ಗೂಗಲ್ಸ್ ಡೀಪ್ ಮೈಂಡ್ ಹ್ಯಾಸ್ ಡೆವಲಪ್ಡ್ ಗೂಗಲ್ ಡೀಪ್ ಮೈಂಡ್ ಏನ್ ಮಾಡ್ತಾ ಇದೆ? ಜೆನ್ಕಾಸ್ಟ್ ಅನ್ನುವಂತಹ ಒಂದನ್ನ ಡೆವಲಪ್ ಮಾಡ್ತಾ ಇದೆ. ಏನಿದು? ಮಷೀನ್ ಲರ್ನಿಂಗ್ ವೆದರ್ ಪ್ರೆಡಿಕ್ಷನ್ ಮಾಡೆಲ್ that outperforms traditional forecasting systems. ವಾತಾವರಣದ ಅಥವಾ ಹವಾಮಾನದ ಮುನ್ಸೂಚನೆ ಇರುತ್ತಲ್ವಾ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಉಪಯೋಗಿಸುವಂತಹ ಒಂದು ಸಾಧನ ಇದು. ಮಷೀನ್ ಲರ್ನಿಂಗ್, ಯಂತ್ರ ಕಲಿಕೆ ಅಂತ ಹೇಳ್ಬಹುದು. ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡುತ್ತೆ? ವೆದರ್ ಅನ್ನ ಪ್ರಿಡಿಕ್ಟ್ ಮಾಡುತ್ತೆ, ಹವಾಮಾನ ಮುನ್ಸೂಚನೆಯನ್ನ ಪಡ್ಕೊಳ್ಳುತ್ತೆ. ಇದು ಮೊದಲಿಂದ ಯೂಸ್ ಮಾಡ್ತಾ ಇರ್ತಿದ್ವಲ್ವಾ, ಟ್ರೆಡಿಷನಲ್ ಫಾರ್ಕಾಸ್ಟಿಂಗ್ ಸಿಸ್ಟಮ್ಸ್, ಪಾರಂಪರಿಕವಾಗಿ ಬಂದಂತಹ ಎಷ್ಟೋ ಸಿಸ್ಟಮ್ಗಳು ಅದಕ್ಕಿಂತ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಹೆಸರು ನೆನಪಿಟ್ಕೊಳ್ಳಿ, ಜೆನ್ಕಾಸ್ಟ್ ಡೆವಲಪ್ ಮಾಡಿರೋದು ಯಾವುದು? ಗೂಗಲ್ ಡೀಪ್ ಮೈಂಡ್. ಯಾವ ಉದ್ದೇಶಕ್ಕೋಸ್ಕರ? ವೆದರ್ ಪ್ರೆಡಿಕ್ಷನ್. ಗೂಗಲ್ಸ್ ವಿಲ್ಲೋ ಚಿಪ್. Google has unveiled its next generation chip called Willow. ಚಿಪ್ ಏನ್ ಮಾಡುತ್ತೆ? ದಟ್ ಸಾಲ್ವ್ಡ್
ಇನ್ ಅಂಡರ್ 5 minutes ದ ಕಂಪ್ಯೂಟೇಷನಲ್ ಸೋ ಕಾಂಪ್ಲೆಕ್ಸ್. ತುಂಬಾ ಸಂಕೀರ್ಣವಾದ ಸಮಸ್ಯೆಯನ್ನ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡುತ್ತೆ. ಇಟ್ ವುಡ್ ಹ್ಯಾವ್ ಟೇಕನ್ ಅ ಸೂಪರ್ ಕಂಪ್ಯೂಟರ್ ಅರೌಂಡ್ 10 ಸೆಪ್ಟಿಲಿಯನ್ ಇಯರ್ಸ್ ಟು ಕಂಪ್ಲೀಟ್. ಎಷ್ಟೋ ಕೋಟ್ಯಾಂತರ ವರ್ಷಗಳೇ ಬೇಕಾಗ್ತಾ ಇತ್ತು ಸೂಪರ್ ಕಂಪ್ಯೂಟರ್ಗಳಿಗೆ. ಅದನ್ನ ಸೂಪರ್ ಕಂಪ್ಯೂಟರ್ಗಳಿಗೆ ಅಷ್ಟು ವರ್ಷ ಬೇಕಾಗೋದನ್ನ ಈ ವಿಲ್ಲೋ ಚಿಪ್ ಏನ್ ಮಾಡಿದೆ, 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟಿದೆ. ಮುಖ್ಯವಾಗಿ ಇಟ್ ಇಸ್ ಅ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಇಲ್ಲಿ ಉಪಯೋಗಿಸಿರುವಂತಹ ತಂತ್ರಜ್ಞಾನ ಯಾವುದು? ಕ್ವಾಂಟಮ್ ಕಂಪ್ಯೂಟಿಂಗ್. ವಿಲ್ಲೋ ಚಿಪ್ ಇಸ್ ಅ ಗೂಗಲ್ಸ್ ನೆಕ್ಸ್ಟ್ ಜನರೇಷನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಹಿಂದೊಮ್ಮೆ ಕ್ಯೂಬಿಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರು ಫಿಲಿಮ್ಸ್ ಅಲ್ಲಿ. ಅದೇ ರೀತಿ ವಿಲ್ಲೋ ಮತ್ತೆ ಮೈಕ್ರೋಸಾಫ್ಟ್ ಮೆಜೋರನಾ ಅಂತ ರೀಸೆಂಟ್ ಆಗಿ ಬಂದಿದೆ. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಿ. ರೆಪ್ರೆಸೆಂಟಿಂಗ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಬಿಲ್ಡಿಂಗ್ ಪ್ರಾಕ್ಟಿಕಲ್ ಕ್ವಾಂಟಮ್ ಕಂಪ್ಯೂಟರ್ಸ್. ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಹೊಸ ಹೊಸ ಡೆವಲಪ್ಮೆಂಟ್ ಆಗಬಹುದು. ಹಾಗಾಗಿ ಇದಕ್ಕೆ ಇದು ಹಲವಾರು ಕೊಡುಗೆಗಳನ್ನ ನೀಡಬಹುದು ಅಂತ ತಜ್ಞರು ಹೇಳ್ತಾ ಇರ್ತಾರೆ. ಇದಾದ ನಂತರ ಮುಂದಿನ ವಿಷಯ ಡಿಸೀಸ್ ಎಕ್ಸ್. ರೀಸೆಂಟ್ ಡಿಸೀಸ್ ಔಟ್ ಬ್ರೇಕ್ ಇನ್ ದಿ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಕಾಂಗೋದಲ್ಲಿ ಏನಾಗುತ್ತೆ, ಹೊಸ ಒಂದು ರೋಗ ಔಟ್ ಬ್ರೇಕ್ ಆಗಿದೆ, ಹರಡ್ತಾ ಇದೆ. ಡಿಸೆಂಬರ್ 2024 ಹ್ಯಾಸ್ ಕ್ಲೇಮ್ಡ್ ಓವರ್ 400 lives. ಸುಮಾರು 400 ಜನರ ಸಾವಿಗೆ ಇದು ಕಾರಣ ಆಗಿದೆ. ಡಿಸೀಸ್ ಇಸ್ ಯೆಟ್ ಟು ಬಿ ಕ್ಲಾಸಿಫೈಡ್. ಇನ್ನೂ ಸಹ ಕ್ಲಾಸಿಫೈ ಮಾಡಿಲ್ಲ. ರೈಸಿಂಗ್ ಕನ್ಸರ್ನ್ಸ್ ಇಟ್ ಮೈಟ್ ಬಿ ಡಿಸೀಸ್ ಎಕ್ಸ್. ಅದರಿಂದ ಏನೇನು ಕಾಳಜಿಗಳು ಕಾಣಿಸ್ತಾ ಇದೆ ಅಂತಂದ್ರೆ ಅದು ಡಿಸೀಸ್ ಎಕ್ಸ್ ಆಗಿರಬಹುದು. ಹಾಗಾದ್ರೆ ಏನು ಡಿಸೀಸ್ ಎಕ್ಸ್ ಅಂತಂದ್ರೆ, ಡಿಸೀಸ್ ಎಕ್ಸ್ ಇಸ್ ಅ ಹೈಪೋಥೆಟಿಕಲ್ ಟರ್ಮ್ ಇಂಟ್ರೊಡ್ಯೂಸ್ಡ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ 2018. 2018ರಲ್ಲಿ WHO ಈ ಒಂದು ಟರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಡಿಸೀಸ್ ಎಕ್ಸ್ ಅಂತ. ಏನು ಡಿಸೀಸ್ ಎಕ್ಸ್ ಅಂದ್ರೆ, ಇಟ್ ರೆಫರ್ಸ್ ಟು ಅನ್ ಅನ್ನೌನ್ ಪ್ಯಾಥೋಜನ್ ಕ್ಯಾಪಬಲ್ ಆಫ್ ಕಾಸಿಂಗ್ ಗ್ಲೋಬಲ್ ಎಪಿಡೆಮಿಕ್ ಆರ್ ಪ್ಯಾಂಡಮಿಕ್. ಜಾಗತಿಕ ಮಟ್ಟದಲ್ಲಿ ಈಗ ಕೊರೋನಾ ಅಂತ ಕೇಳಿದ್ದೇವೆ, ಕೊರೋನಾ ವೈರಸ್ ಇಂದ ಹರಡ್ತಾ ಇತ್ತು. ಹಾಗಾಗಿ ಈ ಒಂದು ರೋಗ ಡಿಸೀಸ್ ಎಕ್ಸ್ ಇದೆಯಲ್ವಾ, ಇದು ಯಾವುದರಿಂದ ಹರಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಕ್ಸ್ ಅಂತ ಇಟ್ಟಿದ್ದಾರೆ. ನೀವು ಬೇರೆ ಬೇರೆ ಅಲ್ಜಿಬ್ರಾದಲ್ಲಿ ಕೇಳಿರ್ಬೋದು ಎಕ್ಸ್ ಅಂತ ವ್ಯಾಲ್ಯೂ ಅಂತಂದ್ರೆ ಅದು ಯಾವುದು ಗೊತ್ತಾಗಲ್ಲ, ಗೊತ್ತಾಗದೇ ಇರೋ ವ್ಯಾಲ್ಯೂ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಗೊತ್ತಾಗದೇ ಇರುವಂತಹ ಪ್ಯಾಥೋಜನ್ ಯಾವ ರೋಗಾಣುವಿಂದ ಹರಡುತ್ತೆ ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ಅದಕ್ಕೆ ಡಿಸೀಸ್ ಎಕ್ಸ್ ಅಂತ ಕರೀತಾರೆ. ಅದಕ್ಕೆ ಗ್ಲೋಬಲ್ ಎಪಿಡೆಮಿಕ್ ಅಥವಾ ಪ್ಯಾಂಡಮಿಕ್, ದೊಡ್ಡ ಪಿಡುಗಾಗಬಹುದು, ಮುಂದೆ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು, ಅಷ್ಟು ಸಾಮರ್ಥ್ಯ ಇದೆ ಆ ಒಂದು ರೋಗಾಣುವಿಗೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಇದು ಹರಡಿದ್ದು ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ. ಡಿಸೀಸ್ ಎಕ್ಸ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ಯಾಥೋಜನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಡಿಸೀಸ್ ಎಕ್ಸ್ ಅಂತ ನಾಮಕರಣ ಮಾಡಿದವರು ಯಾರು? ಮೊದಲು WHO. ಮಿರರ್ ಮೈಕ್ರೋಬ್ಸ್. ರೀಸೆಂಟ್ಲಿ ಸಮ್ ಸೈಂಟಿಸ್ಟ್ ಹ್ಯಾವ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಮಿರರ್ ಮೈಕ್ರೋಬ್ಸ್. ಮಿರರ್ ಮೈಕ್ರೋಬ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೀಸ್ ಆರ್ ಸಿಂಥೆಟಿಕ್ ಬ್ಯಾಕ್ಟೀರಿಯಾ whose building blocks are mirror images of their natural counterparts. ಸಿಂಥೆಟಿಕ್ ಅಂತಂದ್ರೆ ಲ್ಯಾಬ್ ನಲ್ಲಿ ಅಥವಾ ಬೇರೆ ಕಡೆ ಕ್ರಿಯೇಟ್ ಮಾಡೋದು, ನ್ಯಾಚುರಲ್ ಅಲ್ಲದೆ ಇರೋದು. ಹೇಗಿರುತ್ತೆ ಅಂತಂದ್ರೆ, ಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಮಾಡಿರೋದು ಮನುಷ್ಯನೇ. ಹೇಗಿರುತ್ತೆ ಅವರ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಂದ್ರೆ, ಅವರ ಒಳಗಡೆ ರಚನೆಗಳಿರುತ್ತಲ್ವಾ, ಅದು ನ್ಯಾಚುರಲ್ ಬ್ಯಾಕ್ಟೀರಿಯಾದ ತರನೇ ಇರುತ್ತೆ, ನ್ಯಾಚುರಲ್ ಕೌಂಟರ್ ಪಾರ್ಟ್ಸ್ ತರ. ನ್ಯಾಚುರಲ್ ಬ್ಯಾಕ್ಟೀರಿಯಾ ಹೇಗಿರುತ್ತೋ ಅದೇ ರೀತಿ ರಚನೆಗಳನ್ನ ಸಿಂಥೆಟಿಕ್ ಬ್ಯಾಕ್ಟೀರಿಯಾ ಹೊಂದಿರುತ್ತೆ. Industrial facilities that use bacteria for decomposition or fermentation substitute them with mirror bacteria which are more resilient. ಮಿರರ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿಕೊಂಡು ಇನ್ನಷ್ಟು ಈ ಇಂಡಸ್ಟ್ರಿಗಳಲ್ಲಿ ಮತ್ತೆ ಫರ್ಮೆಂಟೇಷನ್ ಇದನ್ನ ಯೂಸ್ ಮಾಡಬಹುದು. ಅವರು ಮೋರ್ ರೆಸಿಲಿಯಂಟ್ ಅಂತಂದ್ರೆ ಇವುಗಳಿಗೆ ಬೇರೆ ಬೇರೆ, ಈಗ ಒಂದು ಸಮಸ್ಯೆ ಬಂದ್ರೆ ಅಥವಾ ರೆಸಿಲಿಯಂಟ್ ಅಂತಂದ್ರೆ ಏನು, ಯಾವುದೇ ಒಂದು ಸಮಸ್ಯೆ ಬಂದ್ರೆ ಅಥವಾ ಅವ್ರ ಮೇಲೆ ಏನೋ ದಾಳಿ ಆದ್ರೆ ಅದನ್ನ ತಡ್ಕೊಳ್ಳುವ ಶಕ್ತಿ ಇರುತ್ತೆ ಅವರಿಗೆ, ಅವರಿಗೆ ಕಾರ್ಯಕ್ಷಮತೆ ಹೆಚ್ಚಿರುತ್ತೆ, ಬೇರೆ ಬೇರೆ ರೀತಿಯ ಅಪಾಯಗಳನ್ನ ಎದುರಿಸಲಿಕ್ಕೆ ಸಾಮರ್ಥ್ಯ ಇರುತ್ತೆ. ಅಬೌಟ್ ಮಿರರ್ ಲೈಫ್ ಅಂಡ್ ಕೈರಲ್ ಮಾಲಿಕ್ಯೂಲ್ಸ್. ಇದರ ಬಗ್ಗೆ ಕೆಲವೊಂದು ಪಾಯಿಂಟ್ ನಾವು ತಿಳ್ಕೋಬೇಕು. ಇನ್ನ ಮಿರರ್ ಲೆಫ್ಟ್ ಅಂಡ್ ರೈಟ್ ಬಿಕಮ್ ಸ್ವಾಪ್ಡ್. ಮಿರರ್ ಅಲ್ಲಿ ಹೇಗಿರುತ್ತೆ, ನಾವು ಲೆಫ್ಟ್ ಅನ್ನೋದು ಅಲ್ಲಿ ರೈಟ್ ಆಗಿರುತ್ತೆ, ನಾವು ರೈಟ್ ಅನ್ನೋದು ಅಲ್ಲಿ ಲೆಫ್ಟ್ ಆಗಿರುತ್ತೆ ಅಲ್ವಾ. ಎನಿಥಿಂಗ್ ದಟ್ ಹ್ಯಾಸ್ ಹ್ಯಾಂಡೆಡ್ನೆಸ್ ಲೆಫ್ಟ್ ಆರ್ ರೈಟ್ ಇಟ್ಸ್ ಹ್ಯಾಡ್ ಟು ಬಿ ಕೈರಲ್. ಈ ತರ ಮಿರರ್ ಅಲ್ಲಿ ಹ್ಯಾಂಡ್ ಲೆಫ್ಟ್ ರೈಟ್ ಚೇಂಜ್ ಆಗ್ತಾ ಇರೋದಕ್ಕೆ ಕೈರಲ್ ಅಂತ ಕರೀತಾರೆ. ಈಗ ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ ಈ ಟರ್ಮ್ ಸರಿಯಾಗಿ ನೋಡ್ಕೋಬೇಕು. ಕೈರಾಲಿಟಿ ಇನ್ ಬಯಾಲಜಿ. ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ಹ್ಯಾವ್ ಸ್ಪೆಸಿಫಿಕ್ ಓರಿಯಂಟೇಷನ್ ಮಚ್ ಲೈಕ್ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ಸ್. ಈಗ ನಮಗೆ ಹೇಗೆ ಒಬ್ಬ ಮನುಷ್ಯನಿಗೆ ಲೆಫ್ಟ್ ಮತ್ತೆ ರೈಟ್ ಅಂತ ಇರುತ್ತಲ್ವಾ, ಅದೇ ರೀತಿ ಈ ಬಯಾಲಜಿಕಲ್ ಮಾಲಿಕ್ಯೂಲ್ಗಳಿಗೂ ಸಹ ಲೆಫ್ಟ್ ರೈಟ್ ಅಂತೆಲ್ಲ ಇರುತ್ತೆ. Chirality affects how molecules interact, such as enzymes binding to substrates or proteins holding into functional shapes. ಈಗ ಒಂದು ಸ್ಪೆಸಿಫಿಕ್ ಓರಿಯಂಟೇಷನ್ ಇರುತ್ತೆ ಆ ಒಂದು ಮಾಲಿಕ್ಯೂಲ್ಗಳು. ಆ ಮಾಲಿಕ್ಯೂಲ್ಗಳಿಗೆ ಲೆಫ್ಟ್ ಮತ್ತೆ ರೈಟ್ ಅಂತ ಪಾರ್ಟ್ ಇರುತ್ತೆ. ಒಂದು ವೇಳೆ ಅದು ಬೇರೆ ಬೇರೆ ಎನ್ಸೈಮ್ಗಳಿರುತ್ತೆ ಅದಕ್ಕೆ ರಿಯಾಕ್ಷನ್ ಆದಾಗ
ಮತ್ತೆ ಹೇಗೆ ಅದು ಇನ್ನೊಂದ್ ಕಡೆ ಬೈಂಡ್ ಆಗುತ್ತೆ, ಹೇಗೆ ಇನ್ನೊಂದ್ರ ಮೇಲೆ ಆವರಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕೈರಾಲಿಟಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇವಿಷ್ಟು ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಕೈರಾಲಿಟಿ ಇನ್ ಬಯಾಲಜಿ ಅಂತಂದ್ರೆ ಏನು? ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ಆ ಸ್ಪೆಸಿಫಿಕ್ ಓರಿಯಂಟೇಷನ್ ಅಂತಂದ್ರೆ ಸರಿಯಾಗಿ ಒಂದು ಕಡೆ ಲೆಫ್ಟ್ ಮತ್ತು ರೈಟ್ ರೀತಿ ಅದರಲ್ಲೂ ಇರುತ್ತೆ ಅಂತ ಅದನ್ನ ನೆನ್ಪಿಟ್ಕೊಳ್ಳಿ. ವರ್ಮನ್ ಥೆರಪಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಿದ್ಧಾ ಚೆನ್ನೈ ಅಚೀವ್ಡ್ ಅ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬೈ ಕಂಡಕ್ಟಿಂಗ್ ಲಾರ್ಜೆಸ್ಟ್ ಸೆಷನ್ ಆಫ್ ವರ್ಮನ್ ಥೆರಪಿ. ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಯಾರು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಿದ್ಧಾ ಚೆನ್ನೈ ಅವರು. ಟ್ರೆಡಿಷನಲ್ ಹೀಲಿಂಗ್ ಟೆಕ್ನಿಕ್ ಇನ್ ಸಿದ್ಧಾ ಮೆಡಿಸಿನ್. ವರ್ಮಮ್ ಥೆರಪಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟ್ರೆಡಿಷನಲ್ ಹೀಲಿಂಗ್ ಟೆಕ್ನಿಕ್. ಹೀಲಿಂಗ್ ಮಾಡ್ಕೊಳ್ತಾರಲ್ವ ಅಂತಂದ್ರೆ ಈಗ ಬೇರೆ ಬೇರೆ ಯೋಗ ಮಾಡೋದು ಅಥವಾ ಹೀಲ್ ಆಗೋದು, ನಮ್ಮ ಒಂದು ಒತ್ತಡಗಳು ಕಡಿಮೆ ಆಗೋದು, ನಮ್ಮ ಸಮಸ್ಯೆಗಳು ನಿವಾರಣೆ ಆಗೋದು, ಇದು ಸಿದ್ಧಾ ಮೆಡಿಸಿನ್ ನಲ್ಲಿ ಬರುತ್ತೆ. ಸೊ ವಾಟ್ ಈಸ್ ವರ್ಮಮ್ ಥೆರಪಿ? ಅ ಟ್ರೆಡಿಷನಲ್ ಸಿದ್ಧಾ ಮೆಡಿಕಲ್ ಪ್ರಾಕ್ಟೀಸ್ ಯೂಸಿಂಗ್ ವೈಟಲ್ ಪಾಯಿಂಟ್ಸ್. ವೈಟಲ್ ಪಾಯಿಂಟ್ಸ್ ಗಳಿಗೆ ವರ್ಮಮ್ ಅಂತ ಕರೀತಾರೆ. ಇನ್ ದ ಬಾಡಿ ಟು ರೆಗ್ಯುಲೇಟ್ ಎನರ್ಜಿ ಫ್ಲೋ. ಆ ಒಂದು ಪಾಯಿಂಟ್ ಗಳ ಮೂಲಕ ನಮ್ಮ ದೇಹದಲ್ಲಿ ಹೇಗೆ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ, ದೇಹದ ಒಳಗಡೆ ಬೇರೆ ಬೇರೆ ಎನರ್ಜಿ ಪಾಯಿಂಟ್ ಗಳಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ, ಎನರ್ಜಿ ಫ್ಲೋ ಅನ್ನ ಕಂಟ್ರೋಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಅಂಡ್ ಟ್ರೀಟ್ ವೇರಿಯಸ್ ಏಲ್ಮೆಂಟ್ಸ್. ಬೇರೆ ಬೇರೆ ರೋಗಗಳನ್ನ ಈ ಮೂಲಕ ನಿವಾರಿಸ್ತಾರೆ. ಇಲ್ಲೆಲ್ಲ ಅಪ್ಲಿಕೇಶನ್ ಇದೆ ಇದ್ರದ್ದು. ಅಡ್ರೆಸ್ ನ್ಯೂರೋಲಾಜಿಕಲ್ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್, ನಮ್ಮ ನರವ್ಯೂಹಗಳಿಗೆ ಸಂಬಂಧಪಟ್ಟಿದ್ದು, ಮತ್ತೆ ದೇಹದ ಅಂಗಾಂಗಗಳಿಗೆ, ಮತ್ತೆ ಕ್ರಾನಿಕ್ ಪೇನ್, ಎಲ್ಲಾ ರೀತಿ ಬಹಳ ದೀರ್ಘಕಾಲದಿಂದ ಇರುವಂತಹ ಪೇನ್ಗಳು, ನಮ್ಮ ಮೂಳೆಗಳಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು, ಎಲ್ಲ ಕಡೆ ಇದನ್ನ ಅಪ್ಲೈ ಮಾಡಬಹುದು. ಸಿದ್ಧಾ ಮೆಡಿಸಿನ್ ಬಗ್ಗೆ ತಿಳ್ಕೊಳ್ಳಿ. ಒರಿಜಿನೇಟೆಡ್ ಇನ್ ತಮಿಳುನಾಡು. ಎಲ್ಲಿ ಹುಟ್ಟಿದ್ದು ಮೊದಲು? ಒರಿಜಿನೇಟ್ ಆಗಿರೋದು ತಮಿಳುನಾಡಿನಲ್ಲಿ. ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಇನ್ ವರ್ಲ್ಡ್. ಅರ್ಥ ಆಗ್ತಾ ಇದೆ? ಜಗತ್ನಲ್ಲೇ ಅತ್ಯಂತ ಹಳೆಯ ವೈದ್ಯಕೀಯ ಪದ್ಧತಿಗಳಲ್ಲಿ ಒಂದು ಇದು. ಯಾವುದು? ಸಿದ್ಧಾ ಮೆಡಿಸಿನ್ ತಮಿಳುನಾಡಿನಲ್ಲಿ ಮೊದಲ ಬಾರಿ ಒರಿಜಿನೇಟ್ ಆಗಿತ್ತು. ಫೋಕಸಸ್ ಆನ್ ಬ್ಯಾಲೆನ್ಸ್ ಅಮಂಗ್ ದ ಬಾಡಿ, ಮೈಂಡ್ ಅಂಡ್ ಎನ್ವೈರನ್ಮೆಂಟ್. ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ನಮ್ಮ ದೇಹ, ನಮ್ಮ ಮನಸ್ಸು, ಅಥವಾ ಇಲ್ಲಿ ಮೈಂಡ್ ಅಂತಂದ್ರೆ ಇಲ್ಲಿ ಮನಸ್ಸು ಅಂತ ಕನ್ಸಿಡರ್ ಮಾಡಬಹುದು. ಮೈಂಡ್ ತಲೆ, ಬ್ರಹ್ಮ ಅಂತಂದ್ರೆ ನಮ್ಮ ಬುದ್ಧಿ ಅಂತ ನಾವು ಹೇಳ್ತಾರೆ. ನಮ್ಮ ಮನಸ್ಸು, ಬುದ್ಧಿ, ದೇಹ ಮತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲವನ್ನೂ ಸಮತೋಲನಗೊಳಿಸೋದು ಇದರ ಗುರಿ. ಆಫ್ರಿಕನ್ ಸ್ವೈನ್ ಫೀವರ್ ಔಟ್ ಬ್ರೇಕ್ ರಿಪೋರ್ಟೆಡ್ ಇನ್ ಕೊಟ್ಟಾಯಂ ಡಿಸ್ಟ್ರಿಕ್ಟ್. ಮತ್ತೊಂದು ಸುದ್ದಿ ಏನು? ಔಟ್ ಬ್ರೇಕ್ ಆಫ್ ಆಫ್ರಿಕನ್ ಸ್ವೈನ್ ಫೀವರ್. ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಒಂದು ರೋಗ ಏನಾಗ್ತಾ ಇದೆ? ಹೈಲಿ ಕಂಟ್ಯಾಜಿಯಸ್ ಡಿಸೀಸ್ ಅಫೆಕ್ಟಿಂಗ್ ಪಿಗ್ಸ್ ಗಳ ಮೇಲೆ, ಹಂದಿಗಳ ಮೇಲೆ ಹೆಚ್ಚು ಅಫೆಕ್ಟ್ ಆಗುತ್ತೆ. ಹ್ಯಾಸ್ ಬಿನ್ ರಿಪೋರ್ಟೆಡ್ ಇನ್ ಕೊಟ್ಟಾಯಂ ಡಿಸ್ಟ್ರಿಕ್ಟ್, ಕೇರಳದ ಕೊಟ್ಟಾಯಂ ಡಿಸ್ಟ್ರಿಕ್ಟ್ ನಲ್ಲಿ ಆಫ್ರಿಕನ್ ಸ್ವೈನ್ ಫ್ಲೂ ಹರಡ್ತಾ ಇದೆ. ಅಬೌಟ್ ಆಫ್ರಿಕನ್ ಸ್ವೈನ್ ಫೀವರ್ ಇದ್ರ ಬಗ್ಗೆ ನೋಡೋದಾದ್ರೆ, ಅರ್ಲಿಯರ್ ಎಂಡೆಮಿಕ್ ಟು ಸಬ್ ಸಹರನ್ ಆಫ್ರಿಕಾ. ಮೊದಲು ಸಬ್ ಸಹರನ್ ಆಫ್ರಿಕಾದ ಕಂಡು ನೆನಪಾಗ್ತಾ ಇದೆಯಾ? ಈ ತರ ಹೀಗೆ ಇಲ್ಲೊಂದು ಮೇಲ್ಗಡೆ ಸಹಾರಾ ಭೂಮಿ ಇರುತ್ತಲ್ವಾ, ಮರುಭೂಮಿ ಇದೆ. ಈ ಒಂದು ಸಬ್ ಸಹರನ್ ಆಫ್ರಿಕಾ ಈ ರೀಜನ್ ನಲ್ಲಿ ಇದು ಮೊದಲು ಕಂಡು ಬಂದಿತ್ತು. ಅಫೆಕ್ಟ್ಸ್ ಓನ್ಲಿ ಪಿಗ್ಸ್ ಅಂಡ್ ವೈಲ್ಡ್ ಬೋರ್ಸ್ ಬಟ್ ಇಸ್ ನಾಟ್ ಟ್ರಾನ್ಸ್ಮಿಸಿಬಲ್ ಟು ಹ್ಯೂಮನ್ಸ್. ಮುಖ್ಯವಾಗಿ ಅದು ಪಿಗ್ಸ್ ಗಳ ಮತ್ತೆ ವೈಲ್ಡ್ ಬೋರ್ ಗಳ ಮೇಲೆ ಅಫೆಕ್ಟ್ ಆಗುತ್ತೆ. ಮನುಷ್ಯರಿಗೆ ಹರಡುವಂತ ಯಾವುದೇ ಒಂದು ಸಾಧ್ಯತೆ ಕಂಡು ಬಂದಿಲ್ಲ. ದಸ್ ಇಟ್ ಇಸ್ ನಾಟ್ ಝೂನೋಟಿಕ್ ಡಿಸೀಸ್. ಝೂನೋಟಿಕ್ ಅಂತಂದ್ರೆ ಬೇರೆ ಯಾವುದೋ ಸ್ಪೀಶೀಸ್ ಇಂದ ಮನುಷ್ಯರಿಗೆ ಹರಡೋದು, ಒಂದು ಸ್ಪೀಶೀಸ್ ಇಂದ ಇನ್ನೊಂದು ಸ್ಪೀಶೀಸ್ಗೆ ಹರಡೋದು. ಹಾಗಾಗಿ ಇದು ಝೂನೋಟಿಕ್ ಡಿಸೀಸ್ ಅಲ್ಲ. ಸಿಂಪ್ಟಮ್ಸ್ ಬಗ್ಗೆ ಹೈ ಫೀವರ್, ಲಾಸ್ ಆಫ್ ಅಪಟೈಟ್, ಅವುಗಳಿಗೆ ಹಸಿವಾಗದೇ ಇರೋದು, ಹಲವಾರು ರೀತಿಯ ಸಿಂಪ್ಟಮ್ಸ್ ಗಳಿದೆ. ಮುಖ್ಯವಾಗಿ ಇದು ಯಾವುದಕ್ಕೆ ಹರಡುತ್ತೆ ಮತ್ತು ಝೂನೋಟಿಕ್ ಡಿಸೀಸ್ ಹೌದಾ ಅಲ್ವಾ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ನೋಡಿ, ಡಿಂಗಾ ಹೆಸರು ವಿಶಿಷ್ಟವಾಗಿದೆ ಅಲ್ವಾ? ಇದು ಸಹ ಒಂದು ಡಿಸೀಸ್. ಇಟ್ಸ್ ಅ ಮಿಸ್ಟೀರಿಯಸ್ ಏಲ್ಮೆಂಟ್ ಕಾಸಿಂಗ್ ಸಿವಿಯರ್ ಬಾಡಿಲಿ ಟ್ರೆಮರ್ಸ್, ಫೀವರ್ ಅಂಡ್ ವೀಕ್ನೆಸ್ ಇನ್ ಉಗಾಂಡದಲ್ಲಿ ಕಂಡು ಬಂದಂತಹ ಡಿಸೀಸ್ ಇದು. ನೇಮ್ ನೋಡಿ, ಡಿಂಗಾ ಅಂತ ಇದೆ. ಡಿಂಗಾ ಟ್ರಾನ್ಸ್ಲೇಟ್ ಟು ಶೇಕಿಂಗ್ ಲೈಕ್ ಡ್ಯಾನ್ಸಿಂಗ್. ಅಂದ್ರೆ ಬಾಡಿಯಲ್ಲಿ ನೀವು ಯೂಟ್ಯೂಬ್ ನಲ್ಲಿ ಅಥವಾ ಬೇರೆ ಕಡೆ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ರೋಗ ಬಂದವರು ಹೇಗೆ ಅಂದ್ರೆ ವಿಚಿತ್ರವಾಗಿ ಬಾಡಿನ ಮೂವ್ ಮಾಡ್ತಾ ಇರ್ತಾರೆ. ನೋಡೋರಿಗೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದಾರೇನೋ ಅಥವಾ ವಿಚಿತ್ರವಾಗಿ ದೇಹವನ್ನು ಮೂವ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಡಿಸ್ಕ್ರೈಬಿಂಗ್ ದಿ ಅನ್ಕಂಟ್ರೋಲೇಬಲ್ ಬಾಡಿ ಮೂವ್ಮೆಂಟ್ಸ್ ಅಬ್ಸರ್ವ್ಡ್ ಇನ್ ಪೇಷಂಟ್ಸ್. ಅವರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತ, ಅವ್ರ ಕೈ ಕಾಲು ಇರುತ್ತಲ್ವಾ, ಅದು ಶೇಕ್ ಆಗ್ತಾನೆ ಇರುತ್ತೆ ಬೇರೆ ಬೇರೆ ರೀತಿ, ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಪ್ರೈಮರ್ಲಿ ಅಫೆಕ್ಟ್ಸ್ ವಿಮೆನ್ ಅಂಡ್ ಗರ್ಲ್ಸ್. ಮುಖ್ಯವಾಗಿ ಮಹಿಳೆಯರು ಮತ್ತೆ ಬಾಲಕಿಯರ ಮೇಲೆ ಇದು ಅಫೆಕ್ಟ್ ಆಗುತ್ತೆ. ವಿತ್ ನೋ ಫ್ಯಾಟಲಿಟೀಸ್ ರೆಕಾರ್ಡೆಡ್ ಸೋ ಫಾರ್. ಇದರಿಂದ ಬಹಳಷ್ಟು ಸಾವು ನೋವುಗಳು ಕಂಡು ಬಂದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂತಂದ್ರೆ ಅಷ್ಟು ಸಾವನ್ನಪ್ಪುವ ಪ್ರಮಾಣ ಕಡಿಮೆ ಇದು. ಸ್ಪ್ರೆಡ್ ಹೇಗಾಗುತ್ತೆ? ಕಾಸ್ ಆಫ್ ಡಿಂಗಾ ರಿಮೇನ್ಸ್ ಮಿಸ್ಟ್ರಿ. ಸ್ಪ್ರೆಡ್ ಹೇಗೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇನ್ನು. ಸಿಂಪ್ಟಮ್ಸ್ ಅನ್ಕಂಟ್ರೋಲಬಲ್ ಶೇಕಿಂಗ್, ಫೀವರ್ ಅಂಡ್ ಎಕ್ಸ್ಟ್ರೀಮ್ ಫ್ಯಾಟಿಗ್, ತುಂಬಾ ಸುಸ್ತಾಗೋದು ಮತ್ತೆ ಜ್ವರ ಬರೋದು. ಪ್ಯಾರಲೈಸ್ ಲೈಕ್ ಇಮೊಬಿಲಿಟಿ, ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಬೇಸಿಕ್ ಮೂವ್ಮೆಂಟ್ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ, ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಲವಾರು ರೀತಿ ಸಮಸ್ಯೆಗಳು ಎದುರಾಗುತ್ತೆ.
ಟ್ರೀಟ್ಮೆಂಟ್ ಏನಿದೆ ಹಾಗಾದ್ರೆ ಇದಕ್ಕೆ? ಆಂಟಿಬಯೋಟಿಕ್ಸ್ ಹ್ಯಾವ್ ಬಿನ್ ಎಫೆಕ್ಟಿವ್. ಕೆಲವೊಂದು ಆಂಟಿಬಯೋಟಿಕ್ ಗಳನ್ನ ಕೊಡ್ತಾರೆ. ಮೋಸ್ಟ್ ಪೇಷಂಟ್ ರಿಕವರಿಂಗ್ ವಿತ್ ಇನ್ ಅ ವೀಕ್. ಒಂದು ವೀಕ್ ನಲ್ಲಿ ಆಲ್ಮೋಸ್ಟ್ ಆರಾಮ್ ಆಗ್ತಾರೆ ಇದರಿಂದ, ಆಂಟಿಬಯೋಟಿಕ್ ಕೊಡೋದ್ರಿಂದ. ಐರಿಸ್ ಸ್ಕ್ವೇರ್ infrastructure for resilience, interconnectivity and security by satellite. Recently, European Space Agency ಯಾರು ಇದನ್ನು ಲಾಂಚ್ ಮಾಡಿದ್ದು? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವಿತ್ ಪಾರ್ಟ್ನರ್ಶಿಪ್ with the Space Rise Consortium developed by Iris Square, the European Union flagship internet satellite constellation. Satellite constellation ಟರ್ಮ್ ನೆನ್ಪಿಟ್ಕೊಳ್ಬೇಕಾಗಿರೋದು, ತುಂಬಾ ಸ್ಯಾಟಲೈಟ್ಗಳು ಒಟ್ಟಿಗೆ ಇದ್ರೆ ನಕ್ಷತ್ರ ಪುಂಜ ಅಂತ ನಾವು ಹೇಳ್ತೇವೆ ಆಕಾಶಕಾಯದಲ್ಲಿ ಸ್ಟಾರ್ ಕಾನ್ಸ್ಟಲೇಷನ್ಗೆ. ಅದೇ ರೀತಿ ಸ್ಯಾಟಲೈಟ್ಗಳ ಒಂದು ಸಮೂಹ ಇದು. ಐರಿಸ್ ಸ್ಕ್ವೇರ್ ಅಂತಂದ್ರೇನು? ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೆಸಿಲಿಯನ್ಸ್, ಇಂಟರ್ ಕನೆಕ್ಟಿವಿಟಿ ಅಂಡ್ ಸೆಕ್ಯೂರಿಟಿ ಬೈ ಸ್ಯಾಟಲೈಟ್. ಇಲ್ಲಿ ಎಲ್ಲ ಡಬಲ್ ಡಬಲ್, ಐ ಡಬಲ್ ಇದೆ, ಎಸ್ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೆಸಿಲಿಯನ್ಸ್ IR ಆಯ್ತು. ನಂದು ಇಂಟರ್ ಕನೆಕ್ಟಿವಿಟಿ, ಲಾಸ್ಟ್ ಅಲ್ಲಿ 2 S ಇದೆಯಲ್ವಾ, ಸೆಕ್ಯೂರಿಟಿ ಬೈ ಸ್ಯಾಟಲೈಟ್, ಅದಕ್ಕೆ S ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಸ್ಯಾಟಲೈಟ್ ಇಂಟರ್ನೆಟ್ ಕಾನ್ಸ್ಟಲೇಷನ್ ವಿಚ್ ಏಮ್ಸ್ ಟು ಸೆಕ್ಯೂರ್ ಕನೆಕ್ಟಿವಿಟಿ ಫಾರ್ ಯುರೋಪ್. ಮುಖ್ಯವಾಗಿ ಯುರೋಪ್ ನಲ್ಲಿ ಕನೆಕ್ಟಿವಿಟಿನ ಜಾಸ್ತಿ ಮಾಡ್ಲಿಕ್ಕೆ ಒಂದು ಸ್ಯಾಟಲೈಟ್ ಗಳ ಕಾನ್ಸ್ಟಲೇಷನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅದರ್ ಕಾನ್ಸ್ಟಲೇಷನ್ ನೋಡೋದಾದ್ರೆ ಒನ್ ವೆಬ್ UK ಲಿ ತಯಾರು ಮಾಡಿರೋದು, ಡೆವಲಪ್ ಮಾಡ್ತಾ ಇರೋದು. US ಅವರು ಕ್ಯೂಪರ್ ಅಂತ ಒಂದು ಈ ತರ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಡೆವಲಪ್ ಮಾಡಿದ್ದಾರೆ. ಜುಪಿಟರ್ಸ್ ಮೂನ್ IO's volcanic secrets. NASA's Juno mission has resolved long-standing mystery about Jupiter's moon. IO ಅಂತ ಕರಿಬಹುದು ಹೆಚ್ಚಾಗಿ, ಅಥವಾ I0 ಅಂತಾನು ಹೇಳ್ಬಹುದು. ಕೀ ಫೈಂಡಿಂಗ್ ಇದರಲ್ಲಿ, new findings reveal that I0's volcanoes are fed by individual magma chambers, not a global magma ocean. ಅಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ವೋಲ್ಕೆನೋಗಳು ಕಂಡು ಬರ್ತಾ ಇದೆ. ಜುಪಿಟರ್ ಅರ್ಥ ಆಗ್ತಾ ಇದೆ ಯಾವ ಗ್ರಹ? ಜುಪಿಟರ್, ಗುರುಗ್ರಹದಲ್ಲಿ. ಅಲ್ಲಿ ಮ್ಯಾಗ್ಮಾ ಚೇಂಬರ್ ಗಳಿಂದ ಇದಾಗ್ತಾ ಇದೆ ಅಂತಂದ್ರೆ, ಇಂಡಿವಿಜುವಲ್ ಮ್ಯಾಗ್ಮಾ ಚೇಂಬರ್ಗಳು, ಚಿಕ್ಕ ಚಿಕ್ಕ ಮ್ಯಾಗ್ಮಾ ಹೊರ ಹೋಗ್ತಾ ಇರುತ್ತಲ್ವ, ಲಾವಾರಸ ಹೊರಗೆ ಹೋಗುವಂತ ಚಿಕ್ಕ ಚಿಕ್ಕ ಚೇಂಬರ್ ಗಳಿದೆ. ಅದರಿಂದಾಗಿ ವೋಲ್ಕೆನೋ ಆಗ್ತಾ ಇದೆ. ಮತ್ತೆ ಅದು ಯಾವ್ದ್ರಿಂದ ಆಗ್ತಾ ಇಲ್ಲ? ಗ್ಲೋಬಲ್ ಮ್ಯಾಗ್ಮಾ ಓಷಿಯನ್, ದೊಡ್ಡ ಮಟ್ಟದಲ್ಲಿ ಏನೋ ಮ್ಯಾಗ್ಮಾ ಇದೆ ಅಂತ ಮೊದಲು ಭಾವಿಸ್ತಾ ಇದ್ರು, ಅದರಿಂದಲ್ಲ, ಚಿಕ್ಕ ಚಿಕ್ಕ ಮ್ಯಾಗ್ಮಾ ಚೇಂಬರ್ ಗಳಿಂದ ಅಲ್ಲಿ ವೋಲ್ಕೆನೋ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇದೆ. ಅದರ್ ಮೂನ್ಸ್ ಆಫ್ ಜುಪಿಟರ್, ಇದು ನೆನ್ಪಿಟ್ಕೊಳ್ಳಿ, ಯುರೋಪಾ, ಗ್ಯಾನಿಮೀಡ್ ಅಂಡ್ ಕ್ಯಾಲಿಸ್ಟೋ. ಯಾವುದ್ರದ್ದು ಉಪಗ್ರಹಗಳಿದು? ಮೂನ್ಸ್ ಆಫ್ ಜುಪಿಟರ್, ಯುರೋಪಾ, ಗ್ಯಾನಿಮೀಡ್, ಕ್ಯಾಲಿಸ್ಟೋ. ನೆಕ್ಸ್ಟ್ ಒಂದು ಪೋಲಾರ್ ಸನ್ ಡಯಲ್. ಪೋಲಾರ್ ಸನ್ ಡಯಲ್ ಹ್ಯಾಸ್ ಬಿನ್ ಡಿಸೈನ್ಡ್ ಬೈ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್, VSSC ಅಂತ ಕರೀತಾರೆ. ಒಂದು ಪೋಲಾರ್ ಸನ್ ಡಯಲ್ ಅನ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅಂಡ್ ಇಸ್ ಪುಟ್ ಆನ್ ಪಬ್ಲಿಕ್ ಡಿಸ್ಪ್ಲೇ ಇನ್ ದಿ ರಾಕೆಟ್ ಗಾರ್ಡನ್ ಆಫ್ ಇಟ್ ಸ್ಪೇಸ್ ಮ್ಯೂಸಿಯಂ ತುಂಬಾ, ತಿರುವನಂತಪುರಂ, ಕೇರಳದ ತುಂಬಾದಲ್ಲಿ ಇದನ್ನ ಆ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಇಲ್ಲೊಂದು ಟರ್ಮ್ ಬಂದಿದೆ, ಅನೆಲೆಮಾ ಕರೆಕ್ಟೆಡ್ ಪೋಲಾರ್ ಸನ್ ಡಯಲ್. ಸ್ವಲ್ಪ ಓದ್ತೇನೆ, ಅವಾಗ ನೀವು ನೋಡಿ ಅರ್ಥ ಆಗುತ್ತಾ ಅಂತ. ದ ಪೋಲಾರ್ ಸನ್ ಡಯಲ್ ವಿತ್ ಅನೆಲೆಮಿಕ್ ಕರೆಕ್ಷನ್ ಡಿಸೈನ್ಡ್ ಬೈ VSSC accurately gives the Indian standard time. ಏನ್ ಮಾಡುತ್ತೆ, ನಮ್ಮ ಭಾರತದ ಸಮಯ ಇದೆಯಲ್ವಾ, IST, ಅದಕ್ಕೆ ಸರಿಯಾಗಿದ್ದು ಸಮಯವನ್ನು ತೋರಿಸುತ್ತೆ. ಅಲಾಂಗ್ ವಿತ್ ದಿ ಲೋಕಲ್ ಸೋಲಾರ್ ಟೈಮ್ ಆಸ್ ವೆಲ್ ಆಸ್ ದ ಡೇಟ್ ಮತ್ತೆ ಸೋಲಾರ್ ಟೈಮ್, ಇದನ್ನು ಸಹ ತೋರಿಸಲಿಕ್ಕೆ ಇದಕ್ಕೆ ಸಾಧ್ಯ ಇದೆ. ಇಲ್ಲೊಂದು ಟರ್ಮ್ ಬಂದಿದಲ್ವಾ, ಅನಾಲಮಿಕ್ ಕರೆಕ್ಷನ್. ಅನಾಲೆಮಾ ಇಸ್ ದಿ ಫಿಗರ್ 8 ಪ್ಯಾಟರ್ನ್ ಮೇಡ್ ಬೈ ದ ಸನ್ ಇನ್ ದಿ ಸ್ಕೈ ಓವರ್ ದಿ ಕೋರ್ಸ್ ಆಫ್ ಇಯರ್. ಒಂದು ವರ್ಷದಲ್ಲಿ ಸೂರ್ಯ ಬೇರೆ ಬೇರೆ ಕಡೆ, ಸೂರ್ಯ ಅಂತಂದ್ರೆ ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯ ಎಲ್ಲೆಲ್ಲಿ ಅವನ ಒಂದು ಸ್ಥಳ ಬದಲಾಗ್ತಾ ಹೋಗುತ್ತಲ್ವಾ, ಒಂದು 8 ಪ್ಯಾಟರ್ನ್ ಜನರೇಟ್ ಆಗುತ್ತೆ. ಜನರೇಟೆಡ್ ಬೈ ಕಾಂಬಿನೇಷನ್ ಆಫ್ ಅರ್ತ್ ಟಿಲ್ಟ್, ಅಂತಂದ್ರೆ ಭೂಮಿಯ ಟಿಲ್ಟ್ ಆಗಿದೆ, ಭೂಮಿ ಹೇಗೆ ಸ್ವಲ್ಪ ಟಿಲ್ಟ್ ಆಗಿದೆ ಅಲ್ವಾ, ಅದರಿಂದ. ಮತ್ತೆ ಅಂಡ್ ಇಟ್ಸ್ ಎಲಿಪ್ಟಿಕಲ್ ಆರ್ಬಿಟ್, ಮತ್ತೆ ಭೂಮಿಯ ಆರ್ಬಿಟ್ ಇದೆ ಎಲಿಪ್ಟಿಕಲ್ ಶೇಪ್ ಅಲ್ಲಿ, ಅಂದ್ರೆ ಕಂಪ್ಲೀಟ್ ಆಗಿ ರೌಂಡ್ ಅಲ್ಲ, ಮೊಟ್ಟೆ ಆಕಾರ ಅಂತ ಹೇಳ್ತೇವೆ. ಆ ಒಂದು ಶೇಪ್ ಮತ್ತೆ ಭೂಮಿಯ ಒಂದು ಟಿಲ್ಟ್ ಆಗಿರುವುದು, ಆ ಎರಡರಿಂದಾಗಿ ಏನಾಗಿದೆ, ಒಂದು ಫಿಗರ್ 8 ಪ್ಯಾಟರ್ನ್ ಅಂತ ಜನರೇಟ್ ಆಗುತ್ತೆ. ಅದಕ್ಕೆ ಏನಂತ ಕರಿತೇವೆ? ಅನೆಲೆಮಾ ಅಂತ ಕರಿತೇವೆ. ಸನ್ ಡಯಲ್ ಅನಾಲಮಿಕ್ ಕರೆಕ್ಷನ್ ಅಂತ ಇನ್ನೊಂದು ಟರ್ಮ್ ಇದೆ, ಇದು ನೋಡ್ಬಿಡೋಣ. ದೇರ್ ಇಸ್ ಅ ಬಿಲ್ಟ್ ಇನ್ ಅನಾಲಮಿಕ್ ಕರೆಕ್ಷನ್ ವೇರ್ ಬೈ ದ ಸ್ಟ್ರೇಟ್ ಅವರ್ ಲೈನ್ಸ್ ಆರ್ ರಿಪ್ಲೇಸ್ಡ್ ವಿತ್ ದಿ ಇನ್ವರ್ಟೆಡ್ ಅನಾಲಮಾ ಕರ್ವ್ಸ್ ಇನ್ ದ ಸನ್ ಡಯಲ್. ಮುಖ್ಯವಾಗಿ ನಿಮಗೆ ಸನ್ ಡಯಲ್ ಅಂತಂದ್ರೆ ಏನಂತ ಗೊತ್ತಾಗಬೇಕು. ಮೊದಲನೇದು, ಸನ್ ಡಯಲ್ ಆರ್ ಡಿವೈಸ್ ದಟ್ ಯೂಸಸ್ ದಿ ಪೊಸಿಷನ್ ಆಫ್ ದಿ ಸನ್ ಇನ್ ದ ಸ್ಕೈ ಟು ಇಂಡಿಕೇಟ್ ದ ಟೈಮ್ ಆಫ್ ದಿ ಡೇ. ಮೊದಲೆಲ್ಲ ಈಗ ಕಾಲಸೂಚಿ ಯಂತ್ರಗಳು ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಕೆಲವೊಂದು ಕಡೆ ಈ ತರ ಮರಳನ್ನ ಇಟ್ಟು ಎಷ್ಟು ಮರಳು ಬೀಳ್ತು ಅಂತ ನೋಡ್ತಾ ಇದ್ರು. ಕೆಲವೊಂದು ಕಡೆ ಒಂದು ಸಣ್ಣ ಡಯಲ್, ಇಲ್ಲಿ ಮಾಡ್ತಿರೋದೇನು, ಒಂದು ಡಯಲ್ ಇರುತ್ತೆ. ಉದಾಹರಣೆಗೆ ಒಂದು ಚಿಕ್ಕ ಒಂದು ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ನೋಡಿ, ಒಂದು ಪೆನ್ ತರ ಏನೋ ಒಂದಿದೆ, ಪೆನ್ ಈ ತರ ಇದೆ, ಇದರ ನೆರಳಲ್ಲಿ ಬೀಳುತ್ತೆ ನೋಡಿ, ಇದ್ರ ಮೂಲಕ ಟೈಮ್ ಅನ್ನ ಫೈಂಡ್ ಔಟ್ ಮಾಡೋದು. ಈ ತರ ಒಂದು ಗಡಿಯಾರ ಇದೆ ಅಂತಂದ್ರೆ ಇಲ್ಲಿ ಎಲ್ಲಿ ತೋರಿಸ್ತಾ ಇರುತ್ತೆ, ಆ ಒಂದು ಪ್ರದೇಶ ಅಷ್ಟು ಟೈಮ್ ಆಗಿದೆ ಈಗ, ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇದರ ಹಿಂದೆ, ಸರಿಯಾಗಿ ಅದನ್ನ ಡೆವಲಪ್ ಮಾಡಿರ್ತಾರೆ. ಸನ್ ಡಯಲ್ ಅಂತಂದ್ರೆ ಏನಂತ ಗೊತ್ತಾಗ್ತಾ ಇದೆಯಾ?
ಪೊಸಿಷನ್ ಆಫ್ ದ ಸನ್, ಸೂರ್ಯನ ಪೊಸಿಷನ್ ಎಲ್ಲಿದೆ ಅನ್ನೋದ್ರ ಮೇಲೆ ಟೈಮ್ ಅನ್ನ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಸನ್ ಡಯಲ್ ಅಂತ ಕರೀತಾರೆ. ಅಷ್ಟನ್ನು ನೆನ್ಪಿಟ್ಕೊಳ್ಳಿ. ಟಚ್ ಗ್ರಾಸ್ ಡೂಮ್ ಸ್ಕ್ರೋಲಿಂಗ್. ರೀಸೆಂಟ್ ಸ್ಟಡಿ ಬೈ ಫ್ರೆಂಚ್ ಫರ್ಮ್ ಗ್ರೀನ್ಲಿ ಶೋಸ್ ದ್ಯಾಟ್ ಡೂಮ್ ಸ್ಕ್ರೋಲಿಂಗ್ ಇಸ್ ಬ್ಯಾಡ್. ಡೂಮ್ ಸ್ಕ್ರೋಲಿಂಗ್ ಅಂತಂದ್ರೆ ಏನು? ಒಂದಾದ್ಮೇಲೆ ಒಂದು ರೀಲ್ಸ್ ಗಳನ್ನ ನೋಡ್ತಾನೆ ಹೋಗೋದು, ಸ್ವೈಪ್ ಮಾಡೋದು, ಸ್ವೈಪ್ ಮಾಡ್ತಾನೆ ಹೋಗೋದು, ಅದಕ್ಕೆ ಡೂಮ್ ಸ್ಕ್ರೋಲಿಂಗ್ ಅಂತ ಕರೀತಾರೆ. ನೋಡಿದ್ಮೇಲೆ ಮುಗಿಯೋದಿಲ್ಲ, ಒಂದು ರೀಲ್ಸ್ ನೋಡ್ತಾನೆ ಅಂತ ಹೊರಡ್ತಾರೆ, ಆಮೇಲೆ ಅಲ್ಲಿ ಒಂದ್ ತಾಸ ಆಗ್ಬಿಟ್ಟಿರುತ್ತೆ. ಇಟ್ ಇಸ್ ಬ್ಯಾಡ್. ಇದು ಬಹಳ ಅಪಾಯಕಾರಿ. ನಾಟ್ ಜಸ್ಟ್ ಫಾರ್ ದ ಮೈಂಡಿಗೆ ಮಾತ್ರ ಅಲ್ಲ, ಸೊಸೈಟಿಗೆ ಮಾತ್ರ ಅಲ್ಲ, ಪಾಲಿಟಿಕ್ಸ್ ಮಾತ್ರ ಅಲ್ಲ, ಬಟ್ ಆಲ್ಸೋ ಇಟ್ ಹಾರ್ಮ್ಸ್ ದಿ ಎನ್ವೈರ್ಮೆಂಟ್. ಪರಿಸರಕ್ಕೂ ಸಹ ಇದರಿಂದ ಹಾನಿ ಆಗ್ತಾ ಇದೆ. ಇಲ್ಲಿ ಟಚ್ ಗ್ರಾಸ್ ಅಂತಂದ್ರೆ ಏನು? ಇಟ್ಸ್ ಅನ್ ಇಂಟರ್ನೆಟ್ ಸ್ಲ್ಯಾಂಗ್ ಟರ್ಮ್ ದಟ್ ಮೀನ್ಸ್ ಟೇಕಿಂಗ್ ಅ ಬ್ರೇಕ್ ಫ್ರಮ್ ದಿ ಸ್ಕ್ರೀನ್ಸ್ ಅಂಡ್ ಸೋಷಿಯಲ್ ಮೀಡಿಯಾ. ಅಂತಂದ್ರೆ ಈಗ ಗ್ರಾಸ್ ಅಂತಂದ್ರೆ ಹಸಿರು, ನಾವು ಮೊಬೈಲ್, ಡಿಜಿಟಲ್ ಟೆಕ್ನಾಲಜಿ ಎಲ್ಲವನ್ನ ಬಿಟ್ಟು ಹಸಿರಿನ ಕಡೆ ಮುಖ ಮಾಡೋದು ಅನ್ನೋ ರೀತಿ ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಹೇಳ್ತಾ ಇರೋದು. ಅಂತಂದ್ರೆ ಟಚ್ ಗ್ರಾಸ್, ಮೊಬೈಲ್ ಅನ್ನ ಎಸಿರಿ, ಒಂದು ಹಸಿರಿನ ಪ್ರದೇಶಗಳಲ್ಲಿ ಒಂದು ಕುಳಿತುಕೊಳ್ಳಿ, ಅಥವಾ ಹಸಿರನ್ನ ಪ್ರಕೃತಿಯನ್ನ ಅನುಭವಿಸಿ ಅನ್ನೋ ರೀತಿ. ಟಚ್ ಗ್ರಾಸ್ ಅಂತಂದ್ರೆ ಮೊಬೈಲ್ ಬಿಡಿ, ಡೂಮ್ ಸ್ಕೂಲಿಂಗ್ ಅನ್ನ ಬಿಟ್ಬಿಡಿ. ಯಾಕಂತಂದ್ರೆ ಅದರಿಂದ ಎನ್ವೈರ್ಮೆಂಟ್ಗೂ ಸಹ ತುಂಬಾ ಹಾನಿ ಆಗ್ತಾ ಇದೆ. ಟಚ್ ಗ್ರಾಸ್ ಇಸ್ ಇಂಟರ್ನೆಟ್ ಸ್ಲ್ಯಾಂಗ್ ಬ್ರೇಕ್ ಫ್ರಮ್ ಸ್ಕ್ರೀನ್ಸ್ ಅಂಡ್ ಸೋಷಿಯಲ್ ಮೀಡಿಯಾ. ಎಲ್ಲ ಸೋಷಿಯಲ್ ಮೀಡಿಯಾನ ಅನ್ಇನ್ಸ್ಟಾಲ್ ಮಾಡೋದು, ಹೋಗಿ ಪ್ರಕೃತಿಯ ಮಧ್ಯದಲ್ಲಿ ಕುತ್ಕೊಳ್ಳೋದು. ಇಟ್ ಎನ್ಕರೇಜಸ್ ಪೀಪಲ್ ಟು ಸ್ಪೆಂಡ್ ಟೈಮ್ ಔಟ್ಡೋರ್ಸ್ ಇನ್ ನೇಚರ್. ಹೇಳಿದ್ವಲ್ವಾ, ನೇಚರ್ ಅಲ್ಲಿ ಹೋಗಿ ಆರಾಮಾಗಿ ನಮ್ಮ ಜೀವನವನ್ನ ಕಳೆಯೋದು. ಅಂತಂದ್ರೆ ಇಡೀ ಜೀವನ ಅಲ್ಲ, ಸ್ವಲ್ಪ ದಿನದ ಮಟ್ಟಿಗಾದ್ರೂ ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಾರೆ. ಡೂಮ್ ಸ್ಕ್ರೋಲಿಂಗ್, an act of spending a lot of time on social media to consume more negative news. ಅದರಲ್ಲೂ ಡೂಮ್ ಸ್ಕ್ರೋಲಿಂಗ್ ಅಲ್ಲಿ ಏನು ನೆಗೆಟಿವ್ ನ್ಯೂಸ್, ಅವಾಗ ಹೇಳಿದಾಗೆ ತುಂಬಾ ಹೊತ್ತು ಕಳೀತಾ ಇರೋದು, ಅದರಲ್ಲಿ ನೆಗೆಟಿವ್ ನ್ಯೂಸ್, ನಕಾರ ಸುದ್ದಿಗಳನ್ನ ಹೆಚ್ಚು ಗಮನಿಸ್ತಾ ಇರೋದು. ಇಟ್ ಇನ್ವಾಲ್ವ್ಸ್ ಕನ್ಸಂಪ್ಷನ್ ಆಫ್ ಶಾರ್ಟ್ ಫಾರ್ಮ್ ವಿಡಿಯೋ ವಿತೌಟ್ ಸ್ಟಾಪಿಂಗ್. ತುಂಬಾ ಶಾರ್ಟ್ ಫಾರ್ಮ್ ಕಂಟೆಂಟ್ ಅನ್ನ ಬಿಡದೆ ನೋಡ್ತಾ ಇರೋದು. ದಿಸ್ ಪ್ರೊಸೆಸ್ ಗಿವ್ಸ್ ಇನ್ಫಾರ್ಮೇಶನ್ ಬಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಇಷ್ಟು ಸ್ಟಡಿಗಳು ಹೇಳ್ತಾ ಇದೆ, ಎಷ್ಟು ವಿಜ್ಞಾನಿಗಳು ಹೇಳ್ತಾ ಇದ್ರು ಸಹ ನಾವು ಮತ್ತೆ ಅದರಿಂದಾನೇ ಹೋಗ್ತೇವೆ. ಮೆಂಟಲ್ ಹೆಲ್ತ್ಗೆ ಇದು ಒಳ್ಳೇದಲ್ಲ ಅಂತ ಎಲ್ಲಾ ಕಡೆ ನಮ್ಗೆ ಗೊತ್ತಿದೆ, ಎಲ್ಲಾ ಕಡೆ ಅದರಿಂದ ಸಾರ್ತಾ ಇರ್ತಾರೆ, ಆದ್ರೆ ಎಲ್ಲರೂ ಸಹ ಅದರಿಂದಾನೇ ಹೋಗ್ತಾ ಇರ್ತಾರೆ. ಇದಾದ ನಂತರ ಲಾಸ್ಟ್ ಟಾಪಿಕ್ ಡಿಸೆಂಬರ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಂಡಿಯಾಸ್ ಫಸ್ಟ್ ಬಯೋ ಬಿಟುಮಿನ್ ನ್ಯಾಷನಲ್ ಹೈವೇ ಇನಾಗರೇಟೆಡ್. ಬಯೋ ಬಿಟುಮಿನ್ ಸರಿಯಾಗಿ ನೋಡ್ಕೊಳ್ಳಿ. ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ? ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಬಯೋ ಬಿಟುಮಿನ್ ಮಟೀರಿಯಲ್. ಎಲ್ಲಿ? ನಾಗ್ಪುರ್ ಮಾನ್ಸಾರ್ ಹೈ ಬೈಪಾಸ್ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಬಯೋ ಬಿಟುಮಿನ್ ಮಟೀರಿಯಲ್ ನ ಯೂಸ್ ಮಾಡಿಕೊಂಡು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದನ್ನ ಈಗ ಇನಾಗ್ರೇಟ್ ಮಾಡಿದ್ದಾರೆ ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಬಿಟುಮಿನ್ ಅಂತಂದ್ರೆ ಏನು? ಬ್ಲಾಕ್ ಸಬ್ಸ್ಟೆನ್ಸ್ ಡಿರೈವ್ಡ್ ಪ್ರೈಮರ್ಲಿ ಫ್ರಮ್ ಕ್ರೂಡ್ ಆಯಿಲ್. ಕಚ್ಚಾ ತೈಲದಿಂದ ಕಪ್ಪಾದಂತಹ ಒಂದು ಸಬ್ಸ್ಟೆನ್ಸ್, ಅದನ್ನ ಡಿರೈವ್ ಮಾಡಿರೋದಕ್ಕೆ ಬಿಟುಮಿನ್ ಅಂತ ಕರೀತಾರೆ. ಏನಿರುತ್ತೆ ಅದರಲ್ಲಿ? ಕಾಂಪ್ಲೆಕ್ಸ್ ಹೈಡ್ರೋಕಾರ್ಬನ್ಸ್, ಕ್ಯಾಲ್ಸಿಯಂ ಇರುತ್ತೆ, ಐರನ್, ಸಲ್ಫರ್, ಆಕ್ಸಿಜನ್ ಎಲ್ಲ ಸಹ ಎಲಿಮೆಂಟ್ಗಳು ಇರುತ್ತೆ ಅದರಲ್ಲಿ. ಬಿಟುಮಿನ್ ಇಸ್ ರಿನೋಡ್ ಫಾರ್ ಇಟ್ಸ್ ಅಬಿಲಿಟಿ ಟು ಪ್ರೊವೈಡ್ ವಾಟರ್ ಪ್ರೂಫಿಂಗ್ ಅಂಡ್ ಅಥೆಸಿವ್ ಪ್ರಾಪರ್ಟೀಸ್. ಬೇರೆ ಬೇರೆ ನೀರು ಬಂದು ಸಹ ಅದಕ್ಕೆ ಏನಾಗಲ್ಲ, ಆ ರೀತಿ ಹಲವಾರು ಪ್ರಾಪರ್ಟಿಗಳು ಅದಕ್ಕಿದೆ. ಮೇಕ್ಸ್ ಇಟ್ ಅ ವೈಟಲ್ ಮಟೀರಿಯಲ್ ಫಾರ್ ಕನ್ಸ್ಟ್ರಕ್ಷನ್ ಸೆಕ್ಟರ್. ನಿರ್ಮಾಣ ವಲಯಗಳಿರುತ್ತಲ್ವ, ರೋಡ್ ಮತ್ತೆ ಬೇರೆ ಬೇರೆ ರೀತಿಯ ನಿರ್ಮಾಣ ಕೈಗಾರಿಕೆಗಳು, ಅದರಲ್ಲಿ ಇದನ್ನ ಹೆಚ್ಚು ಬಳಸ್ತಾರೆ. ಇಲ್ಲಿ ಈ ಸುದ್ದಿ ಬಂದಿದ್ದು ಯಾಕೆ? ಬಯೋ ಬಿಟುಮಿನ್, ಆಲ್ಸೋ ನೋನ್ ಆಸ್ ಬಯೋ ಆಸ್ಪಾಲ್ಟ್ ಅಂತಾನು ಕರೀತಾರೆ. ಬಯೋ ಬಿಟುಮಿನ್ ಇಸ್ ಅ ಸಸ್ಟೈನೇಬಲ್ ಅಲ್ಟರ್ನೇಟಿವ್ ಟು ಟ್ರೆಡಿಷನಲ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಬಿಟುಮಿನ್. ಇಲ್ಲಿ ಕ್ರೂಡ್ ಆಯಿಲ್ ಇಂದ ಡಿರೈವ್ ಮಾಡ್ತಾ ಇದ್ವಿ, ಅದರ ಬದಲು ಸಸ್ಟೈನೇಬಲ್ ಅಲ್ಟರ್ನೇಟಿವ್, ಸುಸ್ಥಿರವಾದಂತಹ ಒಂದು ಪರ್ಯಾಯ ಮಾರ್ಗ ಬಯೋ ಬಿಟುಮಿನ್. ಇದಕ್ಕೆ ಇಟ್ ಈಸ್ ಅ ಪೆಟ್ರೋಲಿಯಂ ಫ್ರೀ ಮ್ಯಾನುಫ್ಯಾಕ್ಚರ್ಡ್ ಫ್ರಾಮ್ ಆರ್ಗ್ಯಾನಿಕ್ ಮಟೀರಿಯಲ್. ಸಾವಯವ ವಸ್ತುಗಳಿಂದ ಉತ್ಪಾದಿಸಿದಂತಹ ಒಂದು ಸಬ್ಸ್ಟೆನ್ಸ್ ಇದು. ಪೆಟ್ರೋಲಿಯಂ ಫ್ರೀ ಅಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳ ಅಂಶ ಇದರಲ್ಲಿ ಇರೋದಿಲ್ಲ, ಸಚ್ ಆಸ್ ಬಯೋಚಾರ್, ಬಯೋ ಆಯಿಲ್ ಅಂಡ್ ಸಿಮಿಲರ್ ಸಬ್ಸ್ಟೆನ್ಸಸ್. ಬಯೋಚಾರ್ ಅಂತ, ಬಯೋ ಆಯಿಲ್, ಹಲವಾರು ಈ ರೀತಿಯ ಸಬ್ಸ್ಟೆನ್ಸ್ಗಳು ಇವೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಐದರ್ ಟು ಸಪ್ಲಿಮೆಂಟ್ ಬಿಟುಮಿನ್. ಬಿಟುಮಿನ್ಗೆ ಎಕ್ಸ್ಟ್ರಾ ಬಿಟುಮಿನ್ ಬೇಕಾದಾಗ ಅದರ ಬದಲು ಇದನ್ನ ಸಹ ಬಳಸ್ಕೋಬಹುದು. ಆರ್ ಟು ಲೆಸನ್ ದಿ ಅಮೌಂಟ್ ಆಫ್ ಬಿಟುಮಿನ್ ಇನ್ ದ ಬೈಂಡರ್ ಮಿಕ್ಸ್ಚರ್ ಮಾಡೋ ಅಂತಂದ್ರೆ ನೋಡಿರ್ಬೋದು, ರಸ್ತೆಯಲ್ಲಿ ರೋಡ್ ತಯಾರು ಮಾಡ್ಬೇಕಾದ್ರೆ ಮಿಕ್ಸ್ಚರ್ ಎಲ್ಲ ಇರುತ್ತೆ, ಅವಾಗ ಬಿಟುಮಿನ್ ಬದಲು ಇದನ್ನ ಯೂಸ್ ಮಾಡಬಹುದು ಸಪ್ಲಿಮೆಂಟ್ ಆಗಿ. ಹಲವಾರು ಬೆನಿಫಿಟ್ ಗಳಿದೆ. ರೆಡ್ಯೂಸ್ ದ ಕಾಸ್ಟ್ ಆಫ್ ರೋಡ್ ಕನ್ಸ್ಟ್ರಕ್ಷನ್. ನೋಡಿ, ಖರ್ಚು ಸಹ ಕಡಿಮೆ ಆಗ್ತಾ ಇದೆ. ಜನರೇಟ್ ಎಂಪ್ಲಾಯ್ಮೆಂಟ್, ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ. ಅಂಡ್ ಕರ್ಬ್ ಪೊಲ್ಯೂಷನ್, ಇದರಿಂದ ಕಲುಷಿತತೆ, ವಾತಾವರಣದಲ್ಲಿ ಮಾಲಿನ್ಯ ಸಹ ಕಡಿಮೆ ಆಗುತ್ತೆ. ಡ್ಯೂ ಟು ಸ್ಟಬಲ್ ಬರ್ನಿಂಗ್, ಅಂತಂದ್ರೆ ಸ್ಟಬಲ್ ಬರ್ನಿಂಗ್ ಇಂದ ಆಗ್ತಾ ಇತ್ತಲ್ವಾ, ಅದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇವಿಷ್ಟು ಇದರ ಮುಖ್ಯ ವಿಚಾರಗಳು. ಇನ್ನು ಜನವರಿ ತಿಂಗಳ ಮಂತ್ಲಿ ಮ್ಯಾಗಝಿನ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ
ಭೇಟಿಯಾಗೋಣ. ಧನ್ಯವಾದಗಳು.